ನಮಸ್ಕಾರ, ಗುಡ್ ಮಾರ್ನಿಂಗ್. 3 ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಬಿಡಿಎ ಬ್ರೋಕರ್ಸ್ಗೆ ಬೆಳ್ಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬಿಡಿಎ ಬ್ರೋಕರ್ಗಳಿಗೆ ಮನೆ ಮೇಲೆ ಎಸಿಬಿ ದಾಳಿಯನ್ನ ಮಾಡಿರುವಂಥದ್ದು ಆಲ್ರೆಡಿ ಗಮನಿಸಿದ್ರಿ. ಬಿಬಿಎಂಪಿ ಬಿಡಿಎ ಮೇಲೆ ಎಸಿಬಿ ಯಾವ ರೀತಿಯಾಗಿ ನಿರಂತರವಾಗಿ ಜಾಲಾಡ್ತಾ ಇದೆ, ದಾಳಿಯನ್ನ ಮಾಡ್ತಾ ಇದೆ ಅಂತ, ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ 9 ಜನ ಬಿಡಿಎ ಬ್ರೋಕರ್ಗಳ ಮನೆಯಲ್ಲಿ ಶೋಧವನ್ನ ಮಾಡಲಾಗಿದೆ. 9 ಜನ ಬಿಡಿಎ ಬ್ರೋಕರ್ಗಳ ಮನೆಯಲ್ಲಿ ಶೋಧವನ್ನ ಮಾಡಲಾಗಿರುವಂಥದ್ದು. 100 ಜನ ಎಸಿಬಿ ಅಧಿಕಾರಿಗಳು ಸಿಬ್ಬಂದಿಯಿಂದ ರೇಡ್ ಅನ್ನ ಮಾಡಲಾಗಿದೆ. 100 ಜನ ಹೋಗಿದ್ದಾರೆ ಅಂದ್ರೆ ಅಲ್ಲಿ ಒಂದು ಬಹುದೊಡ್ಡ ರೇಡೇ ಆಗಿದೆ. ಇದು ಪಕ್ಕಾ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಕಾಣಿಸುತ್ತೆ ಎಸಿಬಿಗೆ. ಸೊ ಆ ಕಾರಣಕ್ಕೋಸ್ಕರನೇ ಈ ಒಂದು ರೇಡ್ ಅನ್ನ ಮಾಡಲಾಗಿದೆ. ರಘು, ಮೋಹನ್, ಮನೋಜ್, ಮುನಿರತ್ನ, ತೇಜಸ್ವಿ, ಅಶ್ವಥ್, ಲಕ್ಷ್ಮಣ, ಚಿಕ್ಕ ಹನುಮಯ್ಯ, ರಾಮ ಎಂಬುವರಿಗೆ ಎಸಿಬಿ ಶಾಕ್ ಅನ್ನು ನೀಡಿದೆ. ಬೆಳ್ಳಂಬೆಳಗ್ಗೆ ಆರ್ಟಿ ನಗರ, ಚಾಮರಾಜಪೇಟೆ, ದೊಮ್ಮಲೂರು, ಆರ್ಆರ್ ನಗರ, ಚಾಮುಂಡೇಶ್ವರಿ ಲೇಔಟ್ ಸೇರಿದಂತೆ 9 ಕಡೆಗಳಲ್ಲಿ ದಾಳಿಯನ್ನ ಮಾಡಲಾಗಿರುವಂಥದ್ದು. ಭ್ರಷ್ಟಾಚಾರದಲ್ಲಿ ಬಿಡಿಎ ಅಧಿಕಾರಿಗಳಿಗೆ ಇವರು ಸಾಥನ್ನ ಕೊಡ್ತಾ ಇದ್ರು ಅನ್ನುವಂಥ ಆರೋಪ ಇರುವಂತ ಹಿನ್ನೆಲೆಯಲ್ಲಿ 9 ಜನ ಬಿಡಿಎ ಬ್ರೋಕರ್ಗಳ ಮನೆಗಳ ಮೇಲೆ ಎಸಿಬಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನ ಮಾಡಿ ಶಾಕ್ ಕೊಟ್ಟಿರುವಂಥದ್ದು. ದಾಳಿ ಇನ್ನೂ ಕೂಡ ಮುಂದುವರೆದಿದೆ, ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ನಿಮಗೆ ತೋರಿಸ್ತಾ ಇದ್ವಿ. ತೇಜಸ್ವಿ ಆರ್ಆರ್ ನಗರ, ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಮನೆ. ಚಿಕ್ಕ ಹನುಮಯ್ಯ ಅವರು ಕೂಡ ಬಿಡಿಎ ಬ್ರೋಕರ್, ಅವ್ರ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಅಶ್ವಥ್, ಮುದ್ದಿನಪಾಳ್ಯ ನೋಡಿ, ಅವ್ರ ಮನೆ ಮುಂದೆಲ್ಲ ಕಾರ್ಗಳನ್ನೆಲ್ಲ ನೋಡಿ, ಎಲ್ಲ BMW, ಆಡಿ ಇಂಥ ಕಾರ್ಗಳು, ಎಲ್ಲ ದೊಡ್ಡ ದೊಡ್ಡ ಮನೆಗಳು ಕೂಡ ಇರುವಂಥದ್ದು. ಇದೆಲ್ಲ ಸ್ವಂತವಾಗಿ ಕಾಂಟ್ರಾಕ್ಟ್ ಮಾಡಿಕೊಂಡು ಮಾಡಿರುವಂಥದ್ದು ಅಥವಾ ಈ ಬ್ರೋಕರ್ ಕೆಲಸದಲ್ಲೇ ಮಾಡ್ಕೊಂಡಿರುವಂಥದ್ದು ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಎಸಿಬಿ ದಾಳಿಯನ್ನ ಮಾಡಿ ಅಧಿಕಾರಿಗಳ ಜೊತೆ ಇವರೆಲ್ಲೋ ಸಂಪರ್ಕದಲ್ಲಿ ಇದ್ರು ಅಂತ ಕಾಣಿಸುತ್ತೆ. ಆ ಒಂದು ಇಂಟ್ ಎಲ್ಲೋ ಸಿಕ್ಕಿದೆ ಎಸಿಬಿಗೆ. ಸೊ ಆ ಕಾರಣಕ್ಕೋಸ್ಕರನೇ ಎಸಿಬಿ ದಾಳಿ ಮಾಡಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ನೋಡಬೇಕು ಏನೇನೆಲ್ಲ ಮಾಹಿತಿ ಲಭ್ಯವಾಗುತ್ತೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತ ಈ ಸಂದರ್ಭದಲ್ಲಿ ಅನ್ನೋದನ್ನ. ಟೋಟಲ್ ಆಗಿ 9 ಜನ ಬಿಡಿಎ ಬ್ರೋಕರ್ಗಳ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿರುವಂಥದ್ದು. ಆ 9 ಜನ ಯಾರು ಅಂತ ನೋಡೋದಾದ್ರೆ, ರಘು BN ಚಾಮರಾಜಪೇಟೆಯಲ್ಲಿದೆ ಅವ್ರ ನಿವಾಸ. ಮೋಹನ್ ಆರ್ಟಿ ನಗರದಲ್ಲಿದೆ ಇವರ ನಿವಾಸ. ಮನೋಜ್ ದೊಮ್ಮಲೂರಿನಲ್ಲಿ ಇರುವಂಥದ್ದು ಇವರ ನಿವಾಸ. ಮುನಿರತ್ನ ಮಲ್ಲತ್ಹಳ್ಳಿ. ಈ ಟೋಟಲ್ ಆಗಿ 9 ಜನ ಬ್ರೋಕರ್ಗಳ ಮನೆಗಳ ಮೇಲೆ ದಾಳಿಯನ್ನು ಮಾಡಲಾಗಿರುವಂಥದ್ದು. ತೇಜಸ್ವಿ ಆರ್ಆರ್ ನಗರ, ಅಶ್ವಥ್ ಮುದ್ದಿನಪಾಳ್ಯ, ಇನ್ನು ರಾಮ ಚಾಮುಂಡೇಶ್ವರಿ ನಗರ ಲೇಔಟು ಅಲ್ಲಿದೆ ಅವ್ರ ಮನೆ, ಅಲ್ಲಿ ದಾಳಿಯನ್ನು ಮಾಡಲಾಗಿದೆ. ಚಿಕ್ಕ ಹನುಮಯ್ಯ, ಮುದ್ದಿನಪಾಳ್ಯ, ಈ ರೀತಿಯಾಗಿ ಬ್ರೋಕರ್ಗಳ ಮನೆಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಲಕ್ಷ್ಮಣ್ ಚಾಮುಂಡಿ ನಗರ. ರಸ್ತೆ ಗುಂಡಿ, ರಾಜಕಾಲುವೆ, ಈಗ ಅಂಡರ್ ಪಾಸ್. ದೂರು ಕೊಟ್ಟರು ಕೂಡ ಯಾಕೆ ನಿರ್ಲಕ್ಷ್ಯ? ಬಿಬಿಎಂಪಿ ಪಾಠ ಕಲಿಯೋಕೆ ಇನ್ನೆಷ್ಟು ಜೀವ ಬೇಕು? ಕಿಲ್ಲರ್ ಬಿಬಿಎಂಪಿ. ಭ್ರಷ್ಟಾಚಾರದಲ್ಲೇ ಮಿಂದೇಳ್ತಾ ಇರುವಂತ ಬಿಬಿಎಂಪಿಗೆ ತನ್ನ ವ್ಯಾಪ್ತಿಯಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿದ್ರು ಕಣ್ಮುಚ್ಕೊಂಡೇ ಕೂತ್ಕೊಂಡಿದ್ದಾರೆ. ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಕೂಡ ಅಷ್ಟೇ, ಎದ್ದೇಳ್ತಾನೆ ಇಲ್ಲ ನಿದ್ದೆಯಿಂದ. ಬಿಬಿಎಂಪಿ ಕಸದ ಲಾರಿ ಗುದ್ದಿ ಬಾಲಕಿ ಅಕ್ಷಯ ಸಾವನ್ನಪ್ಪಿದ್ರು. ನಿಮಗೆ ತೋರಿಸಿದ್ರು ಯಾವ ರೀತಿಯಾಗಿ ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ಸಾವುಗಳು ಸಂಭವಿಸ್ತಾ ಇದೆ ಈ ಬಿಬಿಎಂಪಿ ಎಡವಟ್ಟಿನಿಂದ ಅನ್ನುವಂಥದ್ದನ್ನ ದಿನಂಪ್ರತಿ ತೋರಿಸ್ತಾನೆ ಇರ್ತೀವಿ. ಒಂದಲ್ಲ ಒಂದು ಸ್ಟೋರಿಯಲ್ಲಿ, ಒಂದು ರಸ್ತೆ ಗುಂಡಿಯಲ್ಲಿ ಸಾವನ್ನಪ್ಪುವಂಥದ್ದು, ಇನ್ನೊಂದ್ ಕಡೆ ರಾಜಕಾಲುವೆಯಲ್ಲಿ ಎಷ್ಟೊಂದು ಮಕ್ಕಳು ಸಾವನ್ನಪ್ಪಿರುವಂಥದ್ದನ್ನ ತೋರಿಸಿದ್ವಿ. ಇನ್ನ ಈ ರೀತಿಯಾಗಿಯೂ ಕೂಡ ನಿನ್ನೆ ಒಬ್ಳು ಬಾಲಕಿ ಸಾವನ್ನಪ್ಪಿದ್ಲು, ಅಕ್ಷಯ. ಮಧುಗಿರಿ ತಾಲೂಕಿನ ಚಿಕ್ಕ ದಾಳವಟದಲ್ಲಿ ಇಂದು ಅಂತ್ಯಕ್ರಿಯೆ ನಡೆಯಲಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಹುಟ್ಟೂರಿಗೆ ಮೃತದೇಹವನ್ನ ಕಳಿಸಿಕೊಡಲಾಗಿದೆ. ಈಗಾಗಲೇ ಚಿಕ್ಕ ದಾಳವಾಟ ತಲುಪಿದೆ ಅಕ್ಷಯ ಮೃತದೇಹವನ್ನ ಕಂಡು ಮುಗಿಲು ಮುಟ್ಟಿದೆ. ಗ್ರಾಮಸ್ಥರ ಆಕ್ರಂದನ. ಮಧ್ಯಾಹ್ನದ ಹೊತ್ತಿಗೆ ನಡೆಯಲಿರುವಂಥದ್ದು ಅಕ್ಷಯ ಅಂತ್ಯ ಸಂಸ್ಕಾರ. ಅಕ್ಷಯ ಸಾವಿನಿಂದಾದ್ರೂ ಪಾಠವನ್ನ ಕಲಿಯುತ್ತಾ ಬಿಬಿಎಂಪಿ? ನೋ, ಕಲಿಯಲ್ಲ ಇವರು ಬಿಬಿಎಂಪಿ ಅವರು. ಯಾಕೆಂದ್ರೆ ನಿರಂತರವಾಗಿ ಸಾವುಗಳು ಆಗ್ತಾನೆ ಇದೆ. ರಸ್ತೆ ಗುಂಡಿಯಿಂದ ಆಗ್ತಾ ಇದೆ, ರಾಜಕಾಲುವೆಯಿಂದ ಆಗ್ತಾ ಇದೆ, ಇನ್ನು ನಾನಾ ಕಾರಣಗಳಿಂದ ಆಗ್ತಾ ಇದೆ, ಬಿಬಿಎಂಪಿಯ ಎಡವಟ್ಟಿನಿಂದ. ಆದ್ರೂ ಇದುವರೆಗೂ ಪಾಠ ಕಲ್ತಿಲ್ಲ. ಇನ್ನ ಈ ವಿಚಾರಕ್ಕೆ ಕಲ್ತು ಬಿಡ್ತಾರ ಇವರು ಬಿಬಿಎಂಪಿ ಅವರು? ಅದೊಂದು ಕಲ್ತು ಬಿಟ್ರೆ, ಇವ್ರು ಪಾಠ ಕಲ್ತು ಬಿಟ್ರೆ ಅದೊಂದು ಪವಾಡ. ಅಂಡರ್ ಪಾಸ್ ನಿರ್ವಹಣೆ ಇನ್ನು ಮುಂದೆಯಾದ್ರೂ ಸರಿಯಾಗತ್ತಾ ನೋಡ್ಬೇಕು. ಈಗಲೂ ಪಾಠ ಕಲಿಯದಿದ್ರೆ ಮುಂದೆ ಎದುರಾಗಬಹುದು ಇನ್ನಷ್ಟು ಅಪಾಯಗಳು. ಯಾಕೆಂದ್ರೆ ಅಂಡರ್ ಪಾಸ್ ನಲ್ಲಿ ಈ ರೀತಿಯಾದಂತ ಒಂದು ಸಮಸ್ಯೆಗಳಿದೆ ಅಂತ ಇದೇನು ಫಸ್ಟ್ ಟೈಮ್ ಅಲ್ಲ ತೋರಿಸ್ತಾ ಇರುವಂತದ್ದು. ಸಾಕಷ್ಟು ಬಾರಿ ತೋರಿಸಿದೀವಿ. ಮಳೆ ಬಂದಂತ ಸಂದರ್ಭದಲ್ಲಿ ಅಂಡರ್ ಪಾಸ್ಗಳು ಬರೀ
ಆ ಗೊಚ್ಚೆ ನೀರಲ್ಲಿ ತುಂಬಿ ತುಳುಕ್ತಾ ಇರ್ತವೆ. ಇಂತಹ ಸಂದರ್ಭದಲ್ಲೂ ಎಷ್ಟೋ ಬಾರಿ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಅನ್ನುವಂಥದ್ದು ಇರಲ್ಲ. ನಿನ್ನೆನೂ ಕೂಡ ಅಷ್ಟೇ ಪೊಲೀಸ್ ಅಧಿಕಾರಿಗಳೇ ಫೋನ್ ಮಾಡಿದ್ದಾರೆ, ಅಲ್ಲಿದ್ದಂಥ ಕಾನ್ಸ್ಟೇಬಲ್ಗಳು ಫೋನ್ ಮಾಡಿದ್ದಾರೆ, ಈ ಅಂಡರ್ ಪಾಸ್ ನಲ್ಲಿ ನೀರಿದೆ ತೆಗಿಯಪ್ಪ ಅಂತ. ರಿಸೀವೇ ಮಾಡಿಲ್ಲ ಆ ಟೈಮ್ನಲ್ಲಿ. ಅದಾದ್ಮೇಲೆ ಈ ಒಂದು ಘಟನೆಗೆ ಕಾರಣ ಆಗಿರೋದು. ಇವ್ರು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅನ್ನುವ ಕಾರಣಕ್ಕೇನೆ ಅಟ್ಲೀಸ್ಟ್ ಅಲ್ಲಿ ನೀರನ್ನ ತೆಗೆದಿದ್ರೆ ಇವರು ಅಂಡರ್ ಪಾಸ್ ಒಳಗೆ ಹೋಗಿರೋರು. ಆದ್ರೆ BBMPಯ ಬೇಜವಾಬ್ದಾರಿಯಿಂದ, ಅದು BBMPಯ ಕಸದ ಲಾರಿಯಿಂದನೇ ಈ ಹುಡುಗಿ ಸಾವನ್ನಪ್ಪಿದ್ದು. ಆ ಕಸದ ಲಾರಿ ಓಡಿಸ್ತಾ ಇದ್ದಂತವನು ಎಣ್ಣೆ ಕುಡಿದಿದ್ದ ಅನ್ನುವಂಥ ಆರೋಪವನ್ನ ಕೂಡ ಮಾಡಲಾಗಿತ್ತು. ಎಣ್ಣೆ ಕುಡಿದು ಗಾಡಿಯನ್ನ ಓಡಿಸಿದಾನೆ ಅಂತ. ಜೀವ ತೆಗೆದ ಅಂಡರ್ ಪಾಸ್ ಸ್ಥಿತಿಗತಿ ಹೇಗಿದೆ? BBMP ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿ ಬೇಕು? ಬೆಂಗಳೂರಲ್ಲಿ ನ್ಯೂಸ್ 18 ಮೆಗಾ ರಿಯಾಲಿಟಿ ಚೆಕ್. ಅಂಡರ್ ಪಾಸ್ ಫೇಲ್, ರಿಯಾಲಿಟಿ ಚೆಕ್. ರಾಜಧಾನಿಯಲ್ಲಿ ಸುರಂಗ ಮಾರ್ಗಗಳ ಸ್ಥಿತಿಗತಿ ಹೇಗಿದೆ ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿ. ಯಾಕೆಂದ್ರೆ ಆ ಮಗು ಸಾವನ್ನಪ್ಪಿದಂತ ನಂತರ ಬರೀ ಅದೊಂದು ಅಂಡರ್ ಪಾಸ್ ನ ಸ್ಥಿತಿ ಹಂಗಿದೆಯಾ ಅಥವಾ ಎಲ್ಲ ಅಂಡರ್ ಪಾಸ್ಗಳ ಪರಿಸ್ಥಿತಿ ಹಂಗೆ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ಸಾರ್ವಜನಿಕರು ಸ್ಕೈ ವಾಕ್ಗಳನ್ನ ಬಳಕೆ ಮಾಡ್ತಿದ್ದಾರಾ? ಸುರಂಗ ಮಾರ್ಗಗಳು, ಸ್ಕೈ ವಾಕ್ಗಳು ಸುರಕ್ಷಿತವಾಗಿದೆಯಾ ಬೆಂಗಳೂರಿನಲ್ಲಿ? ಯಾಕೆಂದ್ರೆ ಅಂಡರ್ ಪಾಸ್ ಅದೊಂದೇ ಇಲ್ಲ ಇರೋದು ಬೆಂಗಳೂರಿನಲ್ಲಿ, ಸಾಕಷ್ಟು ಅಂಡರ್ ಪಾಸ್ಗಳಿದಾವೆ. ಅದರ ಅಂಕಿಅಂಶವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಸ್ಕೈ ವಾಕ್ಗಳು ಕೂಡ ಇರುವಂಥದ್ದು. ಅದರ ನಿರ್ವಹಣೆಗೆ ಅಂತ ಇಷ್ಟಿಷ್ಟು ಕೋಟಿ ಅಂತ ರಿಲೀಸ್ ಮಾಡ್ತಾರೆ. BBMP ಬಜೆಟ್ ಅನ್ನ ಮಂಡಿಸಿದಂತ ಸಂದರ್ಭದಲ್ಲಿ ಅಂಡರ್ ಪಾಸು, ಸ್ಕೈ ವಾಕ್ಗಳ ನಿರ್ವಹಣೆ ಸರಿ ಇದೆಯಾ? ಹಾಗಾದ್ರೆ ಮಳೆ ನೀರು ಹೊರಬಿಡ್ಲಿಕ್ಕೆ ಸೂಕ್ತ ವ್ಯವಸ್ಥೆಯನ್ನ ಮಾಡಲಾಗಿದೆಯಾ? ನ್ಯೂಸ್ 18 ಕನ್ನಡದಲ್ಲಿ ಮೆಗಾ ರಿಯಾಲಿಟಿ ಚೆಕ್ ಅನ್ನು ಮಾಡಿದೀವಿ, ಅದನ್ನ ಮುಂದೆ ಇಡ್ತಾ ಹೋಗ್ತೀವಿ. ಬೆಂಗಳೂರಿನಲ್ಲಿ 19 ಕಡೆ ಪಾದಚಾರಿ ಸುರಂಗ ಮಾರ್ಗಗಳಿದಾವೆ, ಅಂಡರ್ ಪಾಸ್ಗಳು. ಸುರಂಗ ಮಾರ್ಗಗಳಲ್ಲಿ ಮಳೆ ನೀರು, ಕೊಳಚೆ ನೀರು ನಿಂತಿರುತ್ತೆ ಮಳೆ ಬಂದಂತ ಸಂದರ್ಭದಲ್ಲಿ. 48 ಕಡೆ ಸ್ಕೈವಾಕ್ಗಳನ್ನ ನಿರ್ಮಿಸಿದೆ BBMP. ಒಂದ್ ಕಡೆ 19 ಅಂಡರ್ ಪಾಸ್ಗಳಿದ್ರೆ 48 ಕಡೆ ಸ್ಕೈವಾಕ್ಗಳನ್ನ ಕೂಡ ನಿರ್ಮಿಸಿದೆ BBMP. ಪಾದಚಾರಿ ಸುರಂಗ ಮಾರ್ಗ, ಪಾದಚಾರಿ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಲಾಗಿರುವಂಥದ್ದು. ಜೀವದ ಹಂಗನ್ನ ತೊರೆದು ರಸ್ತೆಯನ್ನ ದಾಟಬೇಕಾಗಿದೆ ಸಾರ್ವಜನಿಕರು, ಏಕೆಂದ್ರೆ ಸರಿಯಾಗಿ ನಿರ್ವಹಣೆ ಇಲ್ಲ. ಸೊ ಈ ಕಾರಣಕ್ಕೋಸ್ಕರ ಕೆಲವೆಡೆ ನಿರ್ವಹಣೆ ಸಮಸ್ಯೆಯಿಂದ ಸುರಂಗ ಮಾರ್ಗಗಳಿಗೆ ಬೀಗವನ್ನ ಕೂಡ ಹಾಕಲಾಗಿದೆ. ಲೆಕ್ಕಕ್ಕೆ ಮಾತ್ರ ಅಲ್ಲೊಂದು ಸುರಂಗ ಮಾರ್ಗ ಇದೆ ಅಂತ ಅಷ್ಟೇ, ಆದ್ರೆ ಅದನ್ನ ಯೂಸ್ ಮಾಡ್ಲಾಗ್ತಲ್ಲ, ಯಾಕೆಂದ್ರೆ ನಿರ್ವಹಣೆ ಮಾಡಿಲ್ಲ. ಸೊ ಹೀಗಾಗಿ ಅದನ್ನ ಲೆಕ್ಕಕ್ಕೆ ಮಾತ್ರ ಇಟ್ಕೊಂಡಿದ್ದಾರೆ. ಮಳೆ ಬಂದ್ರೆ ನೀರು ಹರಿದು ಸುರಂಗ ಮಾರ್ಗಗಳಲ್ಲಿ ಸಂಗ್ರಹವಾಗ್ತಾ ಇರುವಂಥದ್ದು. ಸಂಗ್ರಹವಾಗಿರುವಂಥ ನೀರು ಹೊರ ತೆಗೆಯೋದಕ್ಕೆ ಸೂಕ್ತ ವ್ಯವಸ್ಥೆಗಳಿಲ್ಲ. ಅದನ್ನು ಎಲ್ಲೋ ಒಂದ್ ಕಡೆ ಈ ರೀತಿಯಾದಂಥ ಒಂದು ದುರ್ಘಟನೆ ನಡೆದಾಗ ಮಾಧ್ಯಮದವ್ರು ತೋರಿಸಿದಾಗ ಮಾತ್ರ ಆ ಸಂದರ್ಭದಲ್ಲಿ ಅವರು ಅದನ್ನು ಕ್ಲೀನ್ ಮಾಡಿಸ್ತಾರೆ, ಬಿಟ್ರೆ ಯಾವತ್ತೂ ಟಚ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಗಬ್ಬು ನಾರ್ತಾ ಇರುತ್ತೆ ಆ ಸುರಂಗ ಮಾರ್ಗಗಳು. ಅಲ್ಲಿ ಇನ್ನೂ ಒಂದ್ ಕಡೆ ಅನೈತಿಕ ಚಟುವಟಿಕೆಗಳ ತಾಣ ಕೂಡ ಆಗಿದೆ ಅಂತ ಸಾಕಷ್ಟು ಜನ ಆರೋಪವನ್ನ, ಆಕ್ರೋಶವನ್ನ ಮಾಡ್ತಾನೆ ಇರ್ತಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇರ್ತಾರೆ. ಯಾವುದೇ ನಿಯಮಗಳನ್ನ ಪಾಲಿಸದಂತ ಖಾಸಗಿಯವರು, ಪರಿಶೀಲನೆ ನಡೆಸಬೇಕಾದಂತ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಅಂಡರ್ ಪಾಸ್ ಮತ್ತೆ ಸ್ಕೈವಾಕ್ಗಳ ನಿರ್ವಹಣೆ ಹೇಗಿದೆ ಅನ್ನೋದ್ರ ಬಗ್ಗೆ ಅಲ್ಲಿ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಂಜು. ಸ್ಕೈವಾಕು ಮತ್ತೆ ಅಂಡರ್ ಪಾಸ್ಗಳ ನಿರ್ವಹಣೆ ಕಂಪ್ಲೀಟ್ ಆಗಿ ಫೇಲ್ಯೂರ್ ಅನ್ನುವ ರೀತಿಯಲ್ಲೇ ಕಾಣಿಸುತ್ತೆ ನಾವು ಬೆಂಗಳೂರಿನಲ್ಲಿ ಓಡಾಡುವಂತ ಸಂದರ್ಭದಲ್ಲಿ. ಆಲ್ಮೋಸ್ಟ್ ಪಾದಚಾರಿ ಮಾರ್ಗಗಳು ಎಲ್ಲೋ ಒಂದೊಂದು ಕ್ಲೀನ್ ಇದಾವೆ, ಬಿಟ್ರೆ ಇನ್ನೆಲ್ಲಾ ಕಡೆನೂ ಕೂಡ ಗಬ್ನ ಇರುವಂತ ಪರಿಸ್ಥಿತಿನೇ ಇದೆ ಅಂತ ಕಾಣಿಸುತ್ತೆ. ಹೇಗಿದೆ ಪರಿಸ್ಥಿತಿ ಬೆಂಗಳೂರಿನಲ್ಲಿ?
ಎಸ್ ಖಂಡಿತವಾಗ್ಲೂ ಪೃಥ್ವಿ, ನಾನು ಎಕ್ಸಾಕ್ಟ್ ಆಗಿ ನಿನ್ನೆ ಇನ್ಸಿಡೆಂಟ್ ಆದಂತಹ ಹೆಬ್ಬಾಳ ಅಂಡರ್ ಪಾಸ್ನ ಬಳಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನನ್ನ ಬಲಭಾಗದ ದೃಶ್ಯಾವಳಿಗಳು ಏನು ಕಾಣ್ತಾ ಇದೆ, ಇದೇ ಒಂದು ಜಾಗದಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿರುವಂತಹದ್ದು. ಜೊತೆಗೆ 14 ವರ್ಷದ ಬಾಲಕಿ ಸಾವನ್ನಪ್ಪಿರುವಂಥದ್ದು. ಯಾಕಂದ್ರೆ 14 ವರ್ಷದ ಬಾಲಕಿ ಅಂಡರ್ ಪಾಸ್ನಲ್ಲಿ ನೀರಿದ್ದಂಥ ಕಾರಣಕ್ಕೋಸ್ಕರ ಈ ಒಂದು 2 ರಸ್ತೆಗಳನ್ನು ದಾಟಬೇಕಾದ ಆ ಒಂದು ರಸ್ತೆಗಳನ್ನು ಕೂಡ ನೋಡ್ತಾ ಇರ್ಬೋದು. ಡಿವೈಡರ್ಗಳು ಕೂಡ ಯಾವ ರೀತಿಯಾಗಿದೆ ಅಂತ, ಆ ಒಂದು ಡಿವೈಡರ್ ಅನ್ನು ಹತ್ತಿ ಆ ಒಂದು ಬಾಲಕಿ ಆ ಕಡೆ ಹೋಗಬೇಕಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಲಾರಿ ಡಿಕ್ಕಿ ಹೊಡೆದಂತ ಪರಿಣಾಮವಾಗಿ ಆ ಒಂದು ಬಾಲಕಿ ಇಲ್ಲೇ ಸಾವನ್ನಪ್ತಾರೆ. ಹಾಗಾದ್ರೆ ಈ ಒಂದು ಅಂಡರ್ ಪಾಸ್ನ ಸದ್ಯದ ಸ್ಥಿತಿಗತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಅನ್ನು ಕೂಡ ಈಗಾಗಲೇ ನಾವು ನಡ್ಸಕ್ ಬಂದಿದ್ದೀವಿ. ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಈ ಅಂಡರ್ ಪಾಸ್ ನಿನ್ನೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿತ್ತು. ಕಾರಣ ಏನು ಅಂದ್ರೆ ಮೊನ್ನೆ ಬಿದ್ದಂತಹ ಒಂದು ಸಣ್ಣ ಪ್ರಮಾಣದ ಮಳೆ, ಅದು ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಮಳೆ ಏನಾಗಿರ್ಲಿಲ್ಲ, ಸಣ್ಣ ಪ್ರಮಾಣದ ಮಳೆಯಿಂದಾಗಿ ಇಡೀ ಅಂಡರ್ ಪಾಸ್ ನಲ್ಲಿ ನೀರು ತುಂಬಿಕೊಂಡಿತ್ತು. ಸುಮಾರು 2 ಅಡಿಯಷ್ಟು ನೀರು ತುಂಬಿಕೊಂಡಿದ್ದಂತ ಕಾರಣಕ್ಕೋಸ್ಕರ ಯಾರೊಬ್ರು ಕೂಡ ಅಷ್ಟೇ ಅಂಡರ್ ಪಾಸ್ ಅನ್ನ ಯೂಸ್ ಮಾಡ್ತಿರ್ಲಿಲ್ಲ. ಈ ಒಂದು ಕಾರಣಕ್ಕೆ ಬೇರೆ ವಿಧಿ ಇಲ್ಲದೆ ಪಕ್ಕದಲ್ಲಿ ಒಂದು ರಸ್ತೆಯನ್ನು ದಾಟ್ಕೊಂಡು ಹೋಗುವಂತ ಸ್ಥಿತಿ ಕೂಡ ನಿನ್ನೆ ನಿರ್ಮಾಣವಾಗಿತ್ತು. ನೀವು ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು ಅಂಡರ್ ಪಾಸ್ ಸದ್ಯಕ್ಕೆ ಯಾವ ರೀತಿಯಾಗಿದೆ ಅಂತ ನೀವು ನೋಡ್ತಾ ಇರಬಹುದು. ಕಂಪ್ಲೀಟ್ ಆಗಿ ಅಂಡರ್ ಪಾಸ್ ಅನ್ನ ಟೈಲ್ಸ್ ನ ಮುಖಾಂತರವಾಗಿ ಕಂಪ್ಲೀಟ್ ಆಗಿ ಮುಚ್ಚಿದ್ದಾರೆ. ಜೊತೆಗೆ ಇಲ್ಲಿ ಒಳಗಡೆ ಬರುವಂತಹ ನೀರು ಹೊರಗಡೆ ಹೋಗೋದಕ್ಕೂ ಕೂಡ ಎಲ್ಲಿಯೂ ಕೂಡ ಅಷ್ಟೇ ಯಾವುದೇ ರೀತಿಯಂತ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿಲ್ಲ. ಇಲ್ಲಿ ನೀವು ನೋಡ್ತಾ ಇರಬಹುದು, ಇಲ್ಲೊಂದು ಹೋಲ್ ಮಾಡಿದ್ದಾರೆ. ಈ ಒಂದು ಹೋಲ್ ಏನಿದೆ ಇದು ಈ ಒಂದು ಹೋಲ್ ಮಾತ್ರ ಕಾಣ್ತಿದೆ, ಆದ್ರೆ ನೀರು ಹೋಗೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಅವಕಾಶಗಳು ಕೂಡ ಇಲ್ಲಿ ನೋಡ್ತಾ ಇರಬಹುದು. ನಾವು ಕಾಲಲ್ಲಿ ಅಂದ್ರೂ ಕೂಡ ಅಷ್ಟೇ ಎಲ್ಲಿಯೂ ಕೂಡ ಅಷ್ಟೇ ಏನೂ ಆಗ್ತಿಲ್ಲ. ಅಂದ್ರೆ ಈ ನೀರು ಬಂದರೂ ಕೂಡ ಅಷ್ಟೇ ಇಲ್ಲಿಂದ ಕೂಡ ಅಷ್ಟೇ ಹೊರಗಡೆ ಹೋಗೋಕೆ ಆಗೋದಿಲ್ಲ. ಕಾರಣಾಂತರಗಳಿಂದ ಈ ಒಂದು ನೀರು ಕಂಪ್ಲೀಟ್ ಆಗಿ ಒಂದು ಅಂಡರ್ ಪಾಸ್ನ ಒಳಭಾಗದಲ್ಲಿ ನಿಲ್ಲುತ್ತೆ. ಕೇವಲ ನಿನ್ನೆ ಅಷ್ಟೇ ಅಲ್ಲದೆ ಪ್ರತಿ ಬಾರಿಯೂ ಕೂಡ ಅಷ್ಟೇ ಮಳೆ ಆದಂಥ ಟೈಮ್ನಲ್ಲಿ ಇದೇ ರೀತಿಯಾದಂಥ ಒಂದು ಘಟನೆಗಳಾಗ್ತಾ ಇರುವಂಥದ್ದು. ಇನ್ನೊಂದು ಅಂಡರ್ ಪಾಸ್ನ ಮೇಂಟೆನೆನ್ಸ್ನ ಬಗ್ಗೆ ನೋಡೋದಾದ್ರೆ ನೀವು ನೋಡ್ತಾ ಇರ್ಬೋದು, 2 ಬದಿಗಳಲ್ಲಿ ಕೂಡ ಅಷ್ಟೇ ಯಾವ ರೀತಿಯಾಗಿ ಗೊಬ್ಬು ನಾರ್ತಿದೆ ಅಂತಂದ್ರೆ ಎಲ್ಲೋ ಒಂದು ರೀತಿ ಮೇಂಟೆನೆನ್ಸ್ ಅನ್ನುವಂಥದ್ದು ಒಂದು ಅಂಡರ್ ಪಾಸ್ನಲ್ಲಿ ಸದ್ಯಕ್ಕೆ ಇಲ್ಲವೇ ಇಲ್ಲ. ಒಂದು CC ಕ್ಯಾಮ್ರಾವನ್ನ ಮಾತ್ರ ಹಾಕಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಆ ಒಂದು ಕಾರ್ನರಲ್ಲಿ ಒಂದು CC ಕ್ಯಾಮ್ರಾ ಕಾಣ್ತಿದೆ, ಆದರೆ ಅದೇನು ವರ್ಕ್ ಆಗ್ತಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಯಾವುದೇ ರೀತಿಯಂತ ಮಾಹಿತಿಗಳಿಲ್ಲ. ಈ ಒಂದು ಅಂಡರ್ ಪಾಸ್ನಲ್ಲಿ ನೋಡ್ತಾ ಇರ್ಬೋದು, ಕ್ಲೀನಿಂಗ್ ಅಂತೂ ಯಾವುದೇ ಕಾರಣಕ್ಕೂ ನೋಡೋಕ್ಕೆ ಆಗೋದಿಲ್ಲ ಬಿಡಿ. ಯಾಕಂದ್ರೆ ಪ್ರತಿಯೊಂದು ಅಂಡರ್ ಪಾಸ್ನಲ್ಲೂ ಕೂಡ ಅಷ್ಟೇ ಕ್ಲೀನಿಂಗ್ ಬಹುಶಃ BBMP ಸಿಬ್ಬಂದಿಯವರು ಮಾಡ್ತಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಕೇವಲ ಒಂದು CC ಕ್ಯಾಮ್ರಾವನ್ನು ಮಾತ್ರ ಇಲ್ಲಿ ಅಳವಡಿಕೆಯನ್ನು ಮಾಡಿದ್ದಾರೆ. ಆದರೂ ಅದು ಕಾರ್ಯ ನಿರ್ವಹಿಸ್ತಾ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸದ್ಯಕ್ಕಂತೂ ಸಿಗ್ತಾ ಇಲ್ಲ. ಇನ್ನೊಂದು ಕಡೆಗೆ ಕಂಪ್ಲೀಟ್ ಆಗಿ ನಿನ್ನೆ ಇನ್ಸಿಡೆಂಟ್ ಆಗಿದ್ದಂಥದ್ದು ಅಂದರೆ ಸುಮಾರು 1 ದಿನ ಮಳೆ ಬಿದ್ದಿದ್ದು ರಾತ್ರಿ ನಿನ್ನೆ ಸಂಜೆವರೆಗೂ ಕೂಡ ಅಷ್ಟೇ ಯಾರೊಬ್ಬರು ಕೂಡ ಅಷ್ಟೇ ಈ ಒಂದು ಅಂಡರ್ ಪಾಸ್ಗೆ ಬರಲಿಲ್ಲ. ಕಾರಣ ಏನಂದರೆ ಈ ಒಂದು ಅಂಡರ್ ಪಾಸ್ಗೆ ಓಡಾಡೋಕ್ಕೂ ಕೂಡ ಆಗೋದಿಲ್ಲ, ಆ ಒಂದು ರೀತಿಯಲ್ಲಿ ಒಂದು ನೀರು ತುಂಬಿಕೊಂಡಿತ್ತು. ಜೊತೆಗೆ ಇನ್ನೊಂದು ಕೂಡ ಅಷ್ಟೇ, ಯಾಕೆ ಈ ಒಂದು ಅಂಡರ್ ಪಾಸು ಹೆಬ್ಬಾಳದಲ್ಲಿ ಬಹು ಮುಖ್ಯವಾಗಿರುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಯಾಕಂದರೆ ಅಂಡರ್ ಪಾಸ್ ಏನಾದರೂ ಕೆಲಸ ಮಾಡಲಿಲ್ಲ ಅಂದರೆ ಸಾಕಷ್ಟು ರೀತಿಯಂಥ ತೊಂದರೆಗಳಾಗುತ್ತೆ ಜನರಿಗೆ. ಯಾಕಂದರೆ ರಸ್ತೆಯನ್ನು 2 ರಸ್ತೆಗಳು ದಾಟಬೇಕಾಗಿರ್ತಿಲ್ಲ. ನೀವು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಇದು ದೇವನಹಳ್ಳಿ ಏರ್ಪೋರ್ಟ್ನ ಕಡೆಯಿಂದ ಬರುವಂತಹ ರಸ್ತೆ ವೆಹಿಕಲ್ ಬರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಸದಾ ಬ್ಯುಸಿ ಆಗಿರುವಂಥದ್ದು, ಎಲ್ಲಿಯೂ ಕೂಡ ಅಷ್ಟೇ ಸಿಗ್ನಲ್ಗಳು ಕೂಡ ಇಲ್ಲ ಇಲ್ಲಿ. ಯಾಕಂದರೆ ಒಂದು ವೇಳೆ ಸಿಗ್ನಲ್ ಇದ್ದಂಥ ವೇಳೆಯಲ್ಲಿ ಸಿಗ್ನಲ್ ಬಿದ್ದಂಥ ಟೈಮ್ನಲ್ಲಿ ನಾವು ರಸ್ತೆ ದಾಟ್ಬೋದು ಅಂದರೆ ಇಲ್ಲಿ ಯಾವುದೇ ರೀತಿಯಂಥ ಸಿಗ್ನಲ್ಗಳಿಲ್ಲ. ಜೊತೆಗೆ ಪ್ರಮುಖವಾಗಿ ಆ ಒಂದು ಹೆಬ್ಬಾಳ ಬಸ್ ಸ್ಟಾಪ್ ಏನಿದೆ ಸ್ಟೇಷನ್ನ ಮುಂಭಾಗದಲ್ಲಿರುವಂಥದ್ದು, ಆ ಒಂದು ಬಸ್ ಸ್ಟಾಪ್ಗೆ ಅವರು ಏನಾದರೂ ಅಂಡರ್ ಪರಿಸ್ಥಿತಿ ತೋರಿಸ್ತಾ ಇದ್ದೀರಾ. ಅಕಸ್ಮಾತ್ BBMP ಬದುಕಿದೆ ಅನ್ನೋದೇ ಆಗಿದ್ರೆ ಅಲ್ಲಿರುವಂತ ಈ ಒಂದು ದುರ್ಘಟನೆಯಿಂದ ಒಂದು ಪಾಠವನ್ನ ಕಲಿತು ಎಚ್ಚೆತ್ತು ಸರಿ ಮಾಡುವಂತ ಕೆಲಸವನ್ನ ಈಗಲಾದ್ರೂ ಮಾಡಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮಂಜು, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1 2 3 ಬಿಗ್ ಬ್ರೇಕಿಂಗ್. ರಾಜ್ಯದಲ್ಲಿ ಈ ವರ್ಷ ಎಲೆಕ್ಷನ್ ವರ್ಷ, ಯಾಕೆಂದ್ರೆ ಇನ್ನ ಕರೆಕ್ಟ್ ಆಗಿ 1 ವರ್ಷ ಇರುವಂತದ್ದು ವಿಧಾನಸಭೆ ಚುನಾವಣೆ. ಸೊ ಹೀಗಾಗಿ ಬಿಜೆಪಿ ಎಲ್ಲಾ ರೀತಿಯಲ್ಲೂ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಸ್ಪೆಷಲಿ ಇನ್ನೊಂದು ಜೋಶ್ ಬಂದಿದ್ದು ಅಂದ್ರೆ ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್. ರಾಜ್ಯನೇ ಮೇನ್ ಟಾರ್ಗೆಟ್ ನೆಕ್ಸ್ಟ್. ಸೊ ಹೀಗಾಗಿ ಈಗಲೇ ಅಖಾಡಕ್ಕೆ ಇಳಿತಾ ಇದ್ದಾರೆ ಮುಖ್ಯಮಂತ್ರಿಗಳು, ಹಾಗೆ ರಾಜ್ಯಾಧ್ಯಕ್ಷರು, ಇನ್ನು ಹೈಕಮಾಂಡ್ ಕೂಡ. ಬೊಮ್ಮಾಯಿ ಸಂಪುಟ ವಿಸ್ತರಣೆ ಆಗುತ್ತಾ ಪುನರ್ರಚನೆ ಆಗುತ್ತಾ ಅನ್ನುವಂಥ ಕುತೂಹಲ ಕೂಡ ಇದೆ. ಯಾಕೆಂದ್ರೆ ವಿಸ್ತರಣೆ ಅಂತ ಬಂದಂತ ಸಂದರ್ಭದಲ್ಲಿ ಇನ್ನೂ 4 ಸಚಿವ ಸ್ಥಾನಗಳು ಖಾಲಿ ಇದೆ. ಪುನರ್ರಚನೆ ಅಂತ ಬಂದಂತ ಸಂದರ್ಭದಲ್ಲಿ ಯಾರು ಇನ್ನ ಆಗ್ತಾರೆ, ಯಾರು ಔಟ್ ಆಗ್ತಾರೆ ಕಾದ್ ನೋಡ್ಬೇಕು. ಏಪ್ರಿಲ್ 1ಕ್ಕೆ ರಾಜ್ಯಕ್ಕೆ ಅಮಿತ್ ಶಾ ಆಗಮಿಸುವಂಥದ್ದು ಬಹುತೇಕ ಫಿಕ್ಸ್ ಆಗಿದೆ. ತುಮಕೂರು ಸಿದ್ಧಗಂಗಾ ಶ್ರೀಗಳ 115ನೇ ಜಯಂತಿಯಲ್ಲಿ ಭಾಗಿಯಾಗಿರುವಂಥದ್ದು. ಅಮಿತ್ ಶಾ ಆಗಮನದ ಹಿನ್ನೆಲೆಯಲ್ಲಿ ಬೊಮ್ಮಾಯಿ ಕಟೀಲ್ ನಿನ್ನೆ ಸಭೆಯನ್ನ ಮಾಡಿದ್ರು. ಬಿಜೆಪಿ ಕಚೇರಿಯಲ್ಲಿ ಕಟೀಲ್ ಮತ್ತು ಸಿಎಂ ಹಾಗೆ ಇತರೆ ನಾಯಕರು ಸಭೆಯನ್ನ ಮಾಡಿದ್ರು. ಸಂಪುಟಕ್ಕೆ ಯಾರು ಇನ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ ಅನ್ನುವಂಥ ಪಟ್ಟಿಯನ್ನ ಕೊಡುವ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಯಾರನ್ನೆಲ್ಲ ಕೈ ಬಿಡ್ತಾರೆ, ಯಾರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಅಂತ. ಯಾಕೆಂದ್ರೆ ಎಷ್ಟೋ ಜನ ಸಚಿವರ ಹೆಸರೇ ಗೊತ್ತಿಲ್ಲ, ಬೊಮ್ಮಾಯಿ ಸಂಪುಟದ್ದು ಕಾಣಿಸ್ಕೊಳ್ಳೋದೇ ಇಲ್ಲ, ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ. ಆ ಇಲಾಖೆ ಪ್ರಾಬ್ಲಮ್ಸ್ ಬಗ್ಗೆನೂ ಕೂಡ ಏನಾದರೂ ಸುದ್ದಿ ಮಾಡುವಂತ ಸಂದರ್ಭದಲ್ಲಿ ಜನರ ಕೈಗೆ ಸಿಗಲ್ಲ, ಇನ್ನು ಮಾಧ್ಯಮದ ಕೈಗೆ ಸಿಗ್ತಾರ ಇವರು. ಸೊ ಹೀಗಾಗಿ ಯಾರ್ಯಾರು
ನಿಷ್ಕ್ರಿಯವಾಗಿರುವಂತ ಸಚಿವರಿದ್ದಾರೆ, ಅವರನ್ನು ಕೈ ಬಿಡ್ತಾರ ಕಾದ್ ನೋಡ್ಬೇಕು. ಇನ್ನೊಂದ್ ಕಡೆ ಈ ಹಿಂದೆ ಇದ್ದಿದ್ದಂತ ಒಂದು ಎಕ್ಸ್ಪ್ಲೇಷನ್ ಅಂದ್ರೆ ಹಿರಿಯ ಸಚಿವರನ್ನ ಪಕ್ಷದ ಸಂಘಟನೆಗೆ ಬಳಕೆ ಮಾಡ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅದನ್ನ ಎಷ್ಟರ ಮಟ್ಟಿಗೆ ವರ್ಕೌಟ್ ಮಾಡ್ತಾರೆ ಕಾದ್ ನೋಡ್ಬೇಕಾಗಿದೆ. ಅಕಸ್ಮಾತ್ ಗುಜರಾತ್ ಮಾಡಲ್ ಅನ್ನೋದು ಬಂದುಬಿಟ್ರೆ ಇಲ್ಲಿಗೆ ಇರಬರ ಸಚಿವರಿಗೆ ಎಲ್ರಿಗೂ ಗೇಟ್ ಪಾಸ್ ಕೊಡ್ತಾರೆ. ಮೋಸ್ಟ್ ಪ್ರಾಬಲಿ ಆಪರೇಷನ್ ಕಮಲದ ಮುಖಾಂತರ ಬಂದಂತಹ ಸಚಿವರನ್ನ ಬಿಟ್ಟು ಇನ್ನು ಉಳಿದಂತ ಯಾವ ಸಚಿವರಿಗೆ ಕೋಕನ್ನ ನೀಡಲಾಗುತ್ತೆ ಅನ್ನುವಂಥ ಪ್ರಶ್ನೆನೂ ಕೂಡ ಇದೆ. ಈಗ ಆಲ್ರೆಡಿ ಸಾಕಷ್ಟು ಹೆಸರುಗಳು ಓಡಾಡ್ತಾ ಇದ್ವು, ನಿರಾಣಿ, ಈಶ್ವರಪ್ಪ, ಈ ರೀತಿಯಾಗೆಲ್ಲ ಸಿ ಪಾಟೀಲ್, ಈ ರೀತಿಯಾಗೆಲ್ಲ ಹೆಸರುಗಳು ಓಡಾಡ್ತಾ ಇದ್ವು. ಯಾರ ಹೆಸರನ್ನ ಅಂದ್ರೆ ಯಾರನ್ನ ಸಚಿವ ಸ್ಥಾನದಿಂದ ಕೋಕ್ ಕೊಟ್ಟು ಇನ್ಯಾರನ್ನ ಸೇರಿಸ್ಕೊಳ್ತಾರೆ? ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಲಾಬಿ ನಡೀತಾ ಇದೆ. ರೇಸಲ್ಲಿ ಸಾಕಷ್ಟು ಜನ ಇದ್ದಾರೆ. ದಿನಂಪ್ರತಿ ಸಚಿವ ಸ್ಥಾನಕ್ಕೋಸ್ಕರ ಬೊಮ್ಮಾಯಿ ಹತ್ರ, BS ಯಡಿಯೂರಪ್ಪನವ್ರ ಹತ್ರ, ಕಟೀಲ್ ಜೊತೆ, ಹೈಕಮಾಂಡ್ ನಾಯಕರ ಜೊತೆ ನಿರಂತರವಾಗಿ ಲಾಬಿಯನ್ನ ಮಾಡಲಾಗ್ತದೆ. ಬೇಗ ಪುನರ್ರಚನೆನೋ ಅಥವಾ ವಿಸ್ತರಣೆನೋ ಆಗಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನ ಕೂಡ ಮನವಿಯನ್ನ ಮಾಡ್ಕೊಳ್ತಾನೆ ಇದ್ದಾರೆ ಸಚಿವ ಸಂಪುಟದ ಸಚಿವಾಕಾಂಕ್ಷಿಗಳು. ಸೊ ಅದು ಯಾವಾಗ ಆಗುತ್ತೆ ಅನ್ನೋದನ್ನ ನೋಡಬೇಕು. ಈ ಹಿಂದೆ ಹೇಳ್ತಾ ಇದ್ದಿದ್ದಂತ ಒಂದು ರೀಸನ್ ಅಂದ್ರೆ ಪಂಚರಾಜ್ಯ ಚುನಾವಣೆಯ ರಿಸಲ್ಟ್ ಬರಲಿ, ಪಂಚರಾಜ್ಯ ಚುನಾವಣೆ ಮುಗಿಲಿ ಅಂತ ಹೇಳ್ತಾ ಇದ್ರು. ನಿಮಗೆ ತೋರಿಸ್ತಾ ಇದೀವಿ ಸಂಪುಟಕ್ಕೆ ಯಾರು ಇನ್ನಾಗುವಂತ ಸಾಧ್ಯತೆ ಇದೆ ಅಂತ. ಸಂಭಾವನೀಯರು ಇವರು ಎಸ್ ಎ ರಾಮದಾಸ್, ಬಸನಗೌಡ ಪಾಟೀಲ್ ಯತ್ನಾಳ್, BY ವಿಜೇಂದ್ರ, ರಾಜುಗೌಡ ಆಗಿರ್ಬೋದು, ಅರವಿಂದ್ ಬೆಲ್ಲದ್, ಪೂರ್ಣಿಮಾ ಶ್ರೀನಿವಾಸ್, MP ರೇಣುಕಾಚಾರ್ಯ. ದೊಡ್ಡ ಲಿಸ್ಟೇ ಇದೆ. ಆಲ್ಮೋಸ್ಟ್ ಇರೋಬರ MLAಗಳು ಎಲ್ಲರೂ ಕೂಡ ಆಕಾಂಕ್ಷಿಗಳು. ಬಟ್ ಯಾರಿಗೆ ಕೊಡ್ತಾರೆ ನೋಡ್ಬೇಕು. MP ಕುಮಾರಸ್ವಾಮಿ, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ, ಮಹೇಶ್ ಚಾಮರಾಜನಗರ ಜಿಲ್ಲೆಯಿಂದ, MP ಕುಮಾರಸ್ವಾಮಿ ಚಿಕ್ಕಮಗಳೂರು ಜಿಲ್ಲೆಯಿಂದ, ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಕುಂದಾಪುರದ ಶಾಸಕರು, ಅವ್ರಿಗೆ ಸಿಗುತ್ತಾ ಇಲ್ವಾ ನೋಡಬೇಕು. P ರಾಜೀವ್ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇದೆ. ಇನ್ನು ಕಲಬುರಗಿ ದಕ್ಷಿಣದಿಂದ ದತ್ತಾತ್ರೇಯ ಪಾಟೀಲ್ ರೇವೂರ್ ಆ ಕ್ಷೇತ್ರದ ಶಾಸಕರು. CP ಯೋಗೇಶ್ವರ್ ಯಡಿಯೂರಪ್ಪನವರ ಸಂಪುಟದಲ್ಲಿ ಸಚಿವರಾಗಿದ್ರು, ಬೊಮ್ಮಾಯಿ ಸಂಪುಟಕ್ಕೆ ಬರ್ತಿದ್ದ ಹಾಗೆ ಅವರಿಗೆ ಕೋಕನ್ನು ನೀಡಲಾಗಿತ್ತು. ಯಾರು ಈ ಒಂದು ಸಚಿವ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆ ಇದೆ ಅಂತ ನೋಡೋದಾದ್ರೆ ಪ್ರಭು ಚೌಹಾಣ್, KS ಈಶ್ವರಪ್ಪ, ಮುರುಗೇಶ್ ನಿರಾಣಿ, ಆಲ್ಮೋಸ್ಟ್ ಎಲ್ಲ ಹಿರಿಯ ಸಚಿವರೇ. ಈಶ್ವರಪ್ಪನವರಂತೂ ಯಾವ ಅಂದ್ರೆ ಬಿಜೆಪಿ ಸರ್ಕಾರ ಬಂದಾಗಲೆಲ್ಲ ಸಚಿವರಾಗಿದ್ರು. ಈ ಬಾರಿ ಅವರಿಗೆ ಕೋಕ್ ಕೊಡುವಂತ ಸಾಧ್ಯತೆ ಇದೆ. ಇನ್ನು ಶಶಿಕಲಾ ಜೊಲ್ಲೆ ಮುಜರಾಯಿ ಸಚಿವೆ, ಕೋಟಾ ಶ್ರೀನಿವಾಸ್ ಪೂಜಾರಿ ಸಮಾಜ ಕಲ್ಯಾಣ ಸಚಿವರು, CC ಪಾಟೀಲ್ ಲೋಕೋಪಯೋಗಿ ಸಚಿವರು. ನೋಡಬೇಕು, ಇವರ ಹೆಸರುಗಳು ಕೂಡ ಓಡಾಡ್ತಾ ಇದೆ. ಇವರನ್ನ ಸಂಪುಟದಿಂದ ಕೈ ಬಿಡಲಾಗುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1, 2, 3 ಬಿಗ್ ಬ್ರೇಕಿಂಗ್. 3 ಬಿಗ್ ಬ್ರೇಕಿಂಗ್. ಅಲ್ಲಿ ಶಾಸಕರ PA, ಇಲ್ಲಿ ಜೂಜಾಟ. MLA ಪವರ್ಫುಲ್ ಡೈಲಾಗ್, ಅವರ PA ಅಂದ ಯಕ್ಕ ರಾಜಾರಾಣಿ. ಯಾರಿದು MLA? ಬಾಲಯ್ಯ ಏನಯ್ಯ? ತೆಲುಗು ಚಿತ್ರರಂಗದ ಫೇಮಸ್ ನಟ ಇವರು. ಹಿಂದೂಪುರದ ಶಾಸಕರು ಕೂಡ ಹೌದು. ಬಾಲಕೃಷ್ಣ ಅವರ PA ಅರೆಸ್ಟ್ ಆಗಿದೆ. ಗೌರಿಬಿದನೂರು ತಾಲೂಕಿನ ನಗರಗೇರೆ ಗ್ರಾಮದಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ನಗರಗೇರೆಯ ಲಾಡ್ಜ್ನಲ್ಲಿ ಜೂಜಾಟದಲ್ಲಿ ತೊಡಗಿದ್ದಂತಹ ಸಂದರ್ಭದಲ್ಲಿ ಅವರ PAಯನ್ನ ಅರೆಸ್ಟ್ ಮಾಡಲಾಗಿತ್ತು. ಬಾಲಯ್ಯ PA. ಬಾಲಕೃಷ್ಣ ಆಪ್ತ ಸಹಾಯಕ ಬಾಲಾಜಿ ಸೇರಿದಂತೆ 19 ಮಂದಿಯನ್ನ ಬಂಧಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ಅಪರಾಧ ಪತ್ತೆ ದಳ ಪೊಲೀಸರಿಂದ ಅರೆಸ್ಟ್ ಮಾಡಲಾಗಿತ್ತು. ಬಿಜೆಪಿ ಮುಖಂಡ ರಂಗನಾಥ್ಗೆ ಸೇರಿದಂತ ಲಾಡ್ಜ್ನಲ್ಲಿ ಜೂಜಾಟ. ಬಿಜೆಪಿ ಮುಖಂಡ ರಂಗನಾಥ್ಗೆ ಸೇರಿದಂತ ಲಾಡ್ಜ್ನಲ್ಲಿ ಜೂಜಾಟ ಅಂದ್ರೆ ಅವ್ರಿಗೆ ಗೊತ್ತಿಲ್ದಲೇ ಇದೇನು ಜೂಜಾಟ ಆಗಲ್ಲ. ಬಿಜೆಪಿ ಮುಖಂಡನಿಗೆ, ಆ ರಂಗನಾಥ್ ಅನ್ನೋರಿಗೆ. ಬಂಧಿತರಲ್ಲಿ ಆಡಳಿತಾರೂಢ YSR ಕಾಂಗ್ರೆಸ್ನ ಮುಖಂಡ. ಬಂಧಿತರಿಂದ 1,56,750 ರೂಪಾಯಿ ಕ್ಯಾಶು, ಹಾಗೆ 4 ಕಾರು, 2 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕೋರ್ಟ್ಗೆ ದಂಡವನ್ನ ಕಟ್ಟಿ ಬೇಲನ್ನ ಪಡೆದು ಬಾಲಕೃಷ್ಣ PA ಬಿಡುಗಡೆ ಮಾಡಲಾಗಿದೆ. ಇದು ಇವತ್ತಿನ 3 ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ.